वरुणेन्द्ररुद्रमरुतस्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदयः आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। श्रीगुरुभ्यो नमः। हरिः ಓಂ. ಶ್ರೀಮದ್ಭಾಗವತದ ತೃತೀಯ ಸ್ಕಂಧದ ಮೊದಲನೇ ಅಧ್ಯಾಯದಲ್ಲಿ ವಿದುರ ಮೈತ್ರೇಯರ ಸಂಗಮ ಅದನ್ನು ಕುರಿತು ಪರೀಕ್ಷಿತ್ ಮಹಾರಾಜ ಶುಕಾಚಾರ್ಯರನ್ನು ಪ್ರಶ್ನೆ ಮಾಡಿದ್ದಾನೆ. ಕುತ್ರ ಕ್ಷತ್ತುಃ ಭಗವತ ಮೈತ್ರೇಯೇಣ ಆಸ ಸಂಗಮಃ ಕದಾ ವಾ ಸಹ ಸಂವಾದಃ ಏತದ್ವರ್ಣಯ ನಃ ಪ್ರಭೋ ಅಂತ ಮೂರನೇ ಶ್ಲೋಕದಲ್ಲಿ ಆ ಪರೀಕ್ಷಿತ್ ಮಹಾರಾಜ ಕೇಳಿದ ಪ್ರಶ್ನೆಗೆ ಶುಕ ಉವಾಚ ಅಂತ ಶುಕಾಚಾರ್ಯರು ವಿದುರನ ವೃತ್ತಾಂತವನ್ನು ವರ್ಣಿಸಿದ್ದನ್ನು ಹಿಂದಿನ ಅನುಸಂಧಾನದಲ್ಲಿ ನಾವು ನೋಡಿದ್ದೇವೆ. ವಿದುರನ ಬಗ್ಗೆ ಮಹಾಭಾರತದಿಂದ ನಮಗೆ ಕೆಲವು ವಿವರಗಳು ನೋಡಲಿಕ್ಕೆ ಸಿಗುತ್ತವೆ. ಈ ಮೈತ್ರೇಯ ಯಾರು? ಮೈತ್ರೇಯರ ಬಗ್ಗೆ ಭಾಗವತದಲ್ಲಿ ಅಥವಾ ಮಹಾಭಾರತದಲ್ಲಿ ಹೆಚ್ಚು ವಿವರಗಳು ನಮಗೆ ಕಾಣಸಿಗೋದಿಲ್ಲ. ಇಲ್ಲಿ ತೃತೀಯ ಸ್ಕಂಧದ ಆರಂಭದಲ್ಲಿ ಆ ಮೈತ್ರೇಯರಿಗೂ ವಿದುರನಿಗೂ ನಡೆದಿರತಕ್ಕಂಥ ಸಂವಾದವನ್ನು ತಾವು ನನಗೆ ವಿವರವಾಗಿ ಹೇಳಬೇಕು ಅಂತ ಪರೀಕ್ಷಿತ್ ಮಹಾರಾಜ ಕೇಳಿದಾಗ ಅಲ್ಲೂ ಕೂಡ ಮೈತ್ರೇಯರ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಾವು ಕಾಣೋದಿಲ್ಲ. ವಿದುರನ ಬಗ್ಗೆ ವಿವರಗಳನ್ನು ಕಾಣ್ತೇವೆ. ಯಾರು ಈ ಮೈತ್ರೇಯರು? ಯಾಕೆ ವಿದುರನಂಥ ಮಹಾಜ್ಞಾನಿಗೆ ಉಪದೇಶ ಮಾಡತಕ್ಕಂಥ ಒಂದು ಯೋಗ್ಯತೆ ಅವರಲ್ಲಿ ಪ್ರಾಪ್ತವಾಯಿತು? ಅದಕ್ಕೂ ಹೆಚ್ಚಾಗಿ ಶ್ರೀಕೃಷ್ಣ ಪರಮಾತ್ಮ ಈ ಭೂಮಿಯನ್ನು ಬಿಟ್ಟು ಹೊರಡುವಾಗ, ಅಂದರೆ ಅವನ ಪರಂಧಾಮ ಕಾಲದಲ್ಲಿ ಕೃಷ್ಣನ ಕೊನೆಯ ಮಾತನ್ನು ಕೇಳುವಂಥ ಭಾಗ್ಯ ಮಹರ್ಷಿ ಮೈತ್ರೇಯರದ್ದಾಗಿತ್ತು. ಇಂಥ ಭಾಗ್ಯ ಅವರಿಗೆ ಪ್ರಾಪ್ತವಾಗಲಿಕ್ಕೆ ಏನು ಕಾರಣ? ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಮನಸ್ಸಿನಲ್ಲಿ ಬರ್ತವೆ. ಅವರ ಜನ್ಮ ಜನ್ಮಾಂತರಗಳ ಸಾಧನೆ ಅವರಿಗೆ ಈ ಯೋಗ್ಯತೆಯನ್ನು ದೊರಕಿಸಿಕೊಟ್ಟಿತ್ತು.
ವಿಷ್ಣು ಪುರಾಣ, ಸ್ಕಂದ ಪುರಾಣ, ನಾರದ ಪುರಾಣ, ಹೀಗೆ ಅನೇಕ ಪುರಾಣಗಳಲ್ಲಿ ಅಷ್ಟಷ್ಟು ಈ ಮೈತ್ರೇಯರ ವಿವರಗಳು ನಮಗೆ ನೋಡಲಿಕ್ಕೆ ಸಿಗುತ್ತವೆ. ಅವುಗಳೆಲ್ಲ ಆ ಎಲ್ಲ ವಿವರಗಳನ್ನು ಕ್ರೋಢೀಕರಿಸಿ ಪ್ರಸಾದ್ ಆದ್ಯ ಅನ್ನುವರು ಮಹಾಮುನಿ ಮೈತ್ರೇಯ ಅನ್ನೋ ಒಂದು ಪುಟ್ಟ ಹೊತ್ತಿಗೆಯನ್ನು ಬರೆದಿದ್ದಾರೆ. ಮುನ್ನುಡಿಯಲ್ಲಿ ಅವರು ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಅವರ ಅಜ್ಜಂದರಾದ ಆದ್ಯ ಸೇತುರಾಮಾಚಾರ್ಯರು ಸತ್ಯಧ್ಯಾನ ತೀರ್ಥರ ನೆಚ್ಚಿನ ಭಾಗವತ ಪ್ರವಚನಕಾರರು. ಅಲ್ಲಿಂದ ನನಗೆ ಮೊದಲು ಪ್ರೇರಣೆ ಅಂತ ಹೇಳ್ತಾರೆ ಅವರು. ನಂತರ ಅವರ ಅಜ್ಜ ಗತಿಸಿದ ಮೇಲೆ ಈ ಮೈತ್ರೇಯರ ಬಗ್ಗೆ ಇನ್ನೂ ಹೆಚ್ಚು ತಿಳಿಯಬೇಕು ಅಂತ ಅವರು ಹುಡುಕಾಡಿದಾಗ ಯಾವ ಒಂದು ಗ್ರಂಥದಲ್ಲೂ ಮೈತ್ರೇಯರ ಬಗ್ಗೆ ಎಲ್ಲ ವಿವರಗಳು ಇಲ್ಲ. ಅದರ ಬಗ್ಗೆ ಒಂದು ಪುಸ್ತಕ ಕನ್ನಡದಲ್ಲಂತೂ ಇಲ್ಲವೇ ಇಲ್ಲ. ಹೀಗಾಗಿ ಅವರು ಪುರಾಣಗಳನ್ನೆಲ್ಲ ನೋಡಲಿಕ್ಕೆ ಆರಂಭ ಮಾಡಿದಾಗ ನನ್ನ ತಂದೆಯವರಾದ ಪಂಡಿತ್ ಪಂಢರೀನಾಥಾಚಾರ್ಯ ಗಲಗಲಿ ಅವರು ಬರೆದಿರ್ತಕ್ಕಂಥ 14 ಪುರಾಣಗಳ ಕನ್ನಡ ಅನುವಾದಗಳ ಸಂಪುಟ ಅವರಿಗೆ ದೊರಕಿ ಅದನ್ನು ಓದಿ ಬೇರೆ ಬೇರೆ ಆ ಅನುವಾದಗಳಿಂದ ಮೈತ್ರೇಯರ ವಿವರಗಳನ್ನು ಸಂಗ್ರಹಿಸಿ ಅವರು ಒಂದು ಚಿಕ್ಕ ಮಹಾಮುನಿ ಮೈತ್ರೇಯ ಅನ್ನೋ ಪುಸ್ತಕವನ್ನು ಬರೆದಿದ್ದಾರೆ. ಅದನ್ನು ಆಧಾರವಾಗಿಟ್ಟುಕೊಂಡು ನಾನು ಈ ವಿಷಯವನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಓರ್ವ ಮಹಾನುಭಾವರು ಸ್ತ್ರೀಯಶ್ಚರಿತ್ರಂ ಪುರುಷಸ್ಯ ಭಾಗ್ಯಂ ದೇವೋ ನ ಜಾನಾತಿ ಕುತೋ ಮನುಷ್ಯಃ ಅಂತ ಒಂದು ಸುಭಾಷಿತ. ಯಾರ್ಯಾರ ಭಾಗ್ಯ ಹೇಗೆ ತೆರೆದುಕೊಳ್ಳುತ್ತದೆ ಅನ್ನೋದು ಯಾರಿಗೂ ತಿಳಿಯದು. ಧರ್ಮಜಾಲಿಕಾ ಅನ್ನೋ ಹೆಸರಿನ ಒಂದು ಬ್ರಾಹ್ಮಣ ಶಿಶು. ಇದೊಂದು ಅರ್ಥಪೂರ್ಣ ಸಾಂಕೇತಿಕ ಹೆಸರು. ಈ ಸಂಕೇತದ ಹಿಂದೆ ಇರತಕ್ಕಂಥ ಅರ್ಥವನ್ನು ಮುಂದೆ ನೋಡೋಣ. ಧರ್ಮಜಾಲಿಕಾ ಅಂತ ಹೆಸರು. ವಿದಿಶಾ ಅನ್ನೋ ಒಂದು ಪ್ರಸಿದ್ಧ ಪಟ್ಟಣದಲ್ಲಿನ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಈ ಮಗು ಜನಿಸಿದೆ. ಯೋಗ್ಯ ವಯಸ್ಸಿನಲ್ಲಿ ಉಪನಯನ ಆಯಿತು. ತಂದೆ ರಾಜಗುರುಗಳು, ಮನೆಯಲ್ಲೇ ಗುರುಕುಲ, ರಾಜರಿಂದ ಅದಕ್ಕೆ ಬೇಕಾದ ಎಲ್ಲ ಆರ್ಥಿಕ ಸಹಾಯ. ಎಲ್ಲೆಲ್ಲಿಂದ ವಿದ್ಯಾರ್ಥಿಗಳು ಬಂದು ತಂದೆ ಹತ್ರ ವಿದ್ಯಾರ್ಜನೆ ಮಾಡ್ತಾಯಿದ್ರು. ಈ ಮಗುವಿಗೆ, ಧರ್ಮಜಾಲಿಕಾ ಅನ್ನೋ ಮಗುವಿಗೆ ಅಲ್ಲೇ ಉಳಿದ ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾಭ್ಯಾಸ. ತಂದೆ ಉಳಿದವರನ್ನು ಮೀರಿಸುವಂತೆ ಮಗನಿಗೆ ವಿದ್ಯೆಯನ್ನು ಕೊಡ್ತಾರೆ. ಅದನ್ನು ಸ್ವೀಕರಿಸೋ ಯೋಗ್ಯತೆಯೂ ಇರ್ತದೆ. ಎಷ್ಟೋ ಸಲ ತಂದೆಗೆ ಅಪೇಕ್ಷೆ ಇರ್ತದೆ, ಆದರೆ ಮಗನಿಗೆ ಅಂಥ ಯೋಗ್ಯತೆ ಇರೋದಿಲ್ಲ. ಇಲ್ಲಿ ಚುರುಕು ಬುದ್ಧಿಯ ಮಗ ತಂದೆ ಹೇಳಿದ್ದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಲ್ಲವನ್ನು ಸ್ವಾಧೀನಪಡಿಸಿಕೊಂಡ. ತಂದೆಗೆ ಬಹಳ ಸಂತೋಷ ಆಯಿತು. ತನ್ನಲ್ಲಿದ್ದ ಎಲ್ಲ ವಿದ್ಯೆಯನ್ನು ಧಾರೆ ಎರೆದು ಕೊಟ್ಟರು. ದೊಡ್ಡ ವಿದ್ವಾಂಸ ಆದ ಮಗ. ಒಳ್ಳೆ ಕಂಠ. ಧರ್ಮಶಾಸ್ತ್ರದ ಸೂಕ್ಷ್ಮ ವಿಷಯಗಳನ್ನು ಪದರು ಪದರಾಗಿ ಬಿಡಿಸಿ ಹೇಳುವ ಕಲೆ ಕರಗತ. ದೇಶದಲ್ಲೆಲ್ಲ ತಂದೆಯನ್ನೂ ಮೀರಿಸಿದ ವಿದ್ವಾಂಸ, ಪ್ರವಚನ ಪಟು, ವಸುಧಾ ವಾಚಸ್ಪತಿ ಅಂತ ಖ್ಯಾತಿಯನ್ನು ಪಡೆದ. ಅವನ ಪಾಠ ಪ್ರವಚನಗಳಿಂದ ಅನೇಕ ನಾಸ್ತಿಕರು ಆಸ್ತಿಕರಾದರು. ಆಸ್ತಿಕರು ಇವನಿಂದ ಮಂತ್ರೋಪದೇಶಗಳನ್ನು ಪಡೆದು ಆಧ್ಯಾತ್ಮ ಮಾರ್ಗದಲ್ಲಿ ವಿಶೇಷ ಸಾಧನೆ ಮಾಡಿದರು. ಎಂದೆಂದೂ ವ್ರತೋಪವಾಸಗಳನ್ನು ಮಾಡದೇ ಇರುವವರು ಇವನ ಪ್ರವಚನದ ಪ್ರಭಾವದಿಂದ ವ್ರತ, ಉಪವಾಸ, ಪ್ರಾಣಾಯಾಮ, ಧ್ಯಾನ ಮುಂತಾದ ಆಧ್ಯಾತ್ಮಿಕ ಶಿಸ್ತುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕಟ್ಟುನಿಟ್ಟಾಗಿ ಆಚರಿಸಿ
ಅದರಲ್ಲೇ ಜೀವನದ ಸಾರ್ಥಕ್ಯ ಕಂಡರು. ಒಬ್ಬಿಬ್ಬರಲ್ಲ, ಲೆಕ್ಕವಿಲ್ಲದಷ್ಟು ಜನ. ಒಂದೊಂದು ಪ್ರವಚನಕ್ಕೆ ಸಾವಿರಾರು ಜನ ಸಾಲುಗಟ್ಟಿ ನಿಲ್ತಾ ಇದ್ದರು. ಆ ಪ್ರವಚನ ಅವರ ಜೀವನದ ಮೇಲೆ ಉಂಟು ಮಾಡಿದ ಪರಿಣಾಮ ಸ್ವತಃ ಪ್ರವಚನಕಾರನಿಗೆ ಆಶ್ಚರ್ಯ ನೀಡುವಂಥದ್ದು. ಇಷ್ಟೆಲ್ಲ ಜನಜೀವನದ ಮೇಲೆ ಪ್ರಭಾವ ಮಾಡಿದ ಪ್ರವಚನಕಾರ ತನ್ನ ಅಂತರಂಗದ ಜೀವನ ಎಂಥದ್ದು, ತನ್ನೊಳಗಿನ ಸಾಧನೆ ಏನು, ವೈಯಕ್ತಿಕ ಜೀವನ ಹೇಗಿತ್ತು, ಅದನ್ನು ಅವರ ಮಾತಿನಲ್ಲೇ ನೀವು ಕೇಳಬೇಕು. ದೈವದತ್ತವಾಗಿ ಬಂದ ಮಾತಿನ ಕಲೆ, ತಂದೆಯಿಂದ ಪಡೆದ ವೇದಾಂತ ವಿದ್ಯೆ, ಅದೃಷ್ಟವಶಾತ್ ಇರುವಂಥ ಬುದ್ಧಿ, ಇವೆಲ್ಲ ಸೇರಿ ಅಪಾರ ಗೌರವ, ಸಂಪತ್ತು, ಜನಗಳ ಪ್ರೀತಿ ಎಲ್ಲ ಕೊಟ್ಟಿತ್ತು. ಒಂದೊಂದು ಸಲ ಎಲ್ಲ ಇರೋದೇ ಮನುಷ್ಯನ ದೊಡ್ಡ ಅನಾನುಕೂಲವೋ ಏನೋ. ಕಷ್ಟದಲ್ಲಿ ಶಿಸ್ತಿನಲ್ಲಿ ಇರೋ ಮನುಷ್ಯ ಕಷ್ಟಗಳು ಹೋಗಿ ಸುಖ ಬಂದಾಗ ಮನಸ್ಸಿಗೆ ಸ್ವಚ್ಛಂದತೆ ದೊರಕಿ ಅಡ್ಡಹಾದಿ ಹಿಡಿಯಲಿಕ್ಕೆ ಒಂದು ಅವಕಾಶ ಇರುತ್ತದೆ. ಅದರಿಂದ ತಪ್ಪಿಸಿಕೊಂಡು ಸನ್ಮಾರ್ಗದಲ್ಲಿ ಅನೇಕರು ತೊಡಗುತ್ತಾರೆ. ಆದರೆ ನನ್ನ ಮನಸ್ಸು ಗುಪ್ತವಾಗಿ ಅಡ್ಡಹಾದಿ ಹಿಡಿದಿತ್ತು. ನಾನು ಇಬ್ಬಂದಿ ಜೀವನ ನಡೆಸಿದೆ. ಪರೋಪದೇಶಕ್ಕಾಗಿ ಮಾತ್ರ ನನ್ನೆಲ್ಲ ವಿದ್ಯೆ ವಾಕ್ಚಾತುರ್ಯ ಬಳಸಿ ನನ್ನೊಳಗೆ ನಾನು ಅನಾಚಾರಿಯಾದೆ. ಮಾಡಬಾರದ್ದೆಲ್ಲ ಮಾಡಿದೆ. ಕುಡಿತ, ಸ್ತ್ರೀ ಸಹವಾಸ, ಕ್ರಮೇಣ ಆ ಸಹವಾಸ ದೋಷದಿಂದ ಮಾಂಸ ಸೇವನ, ಇವೆಲ್ಲ ನನ್ನ ಅಂತರಂಗ ಜೀವನದ ಭಾಗವಾಯಿತು. ಇವನ್ನೆಲ್ಲ ಮುಚ್ಚಿ ಹಾಕಲಿಕ್ಕೆ ಸುಳ್ಳು, ಮೋಸ, ನನ್ನಲ್ಲಿದ್ದ ವಾಕ್ಚಾತುರ್ಯ, ಇದೆಲ್ಲಕ್ಕೆ ಮೂಲವಾಗಿ ನನ್ನಲ್ಲಿ ದುರದೃಷ್ಟವಶಾತ್ ಅಂಕುರಿತವಾಗಿದ್ದ ನಾಸ್ತಿಕ್ಯ ಮತ್ತು ಎಲ್ಲರನ್ನೂ ಮೋಸಗೊಳಿಸಿದ ನನ್ನ ಬುದ್ಧಿಯ ಬಗ್ಗೆ ಅಹಂ, ಇವು ನನ್ನಲ್ಲಿ ಮನೆ ಮಾಡಿದ್ದು. ನನ್ನ ನಿಕಟವರ್ತಿಗಳಿಗೆ ನನ್ನ ದೌರ್ಬಲ್ಯಗಳ ಪರಿಚಯ ಇತ್ತು. ಅವರಲ್ಲಿ ನನಗೆ ಹಿತೈಷಿಗಳು ಕೆಲವರು ಗುಟ್ಟಾಗಿ ಬಂದು ಬೋಧನೆ ಮಾಡಿದರು. ಬೇಡಪ್ಪ, ಬಿಟ್ಬಿಡು, ಅವರನ್ನು ವ್ಯಂಗ್ಯ ಮಾತುಗಳಿಂದ ತಿವಿದು ನನಗೆ ಉಪದೇಶ ಕೊಡೋಕೆ ಬರ್ತೀರಾ, ನಿಮ್ಮ ಯೋಗ್ಯತೆ ಏನು ನೋಡ್ಕೊಳ್ಳಿ ಅಂತ ಅವರನ್ನು ವ್ಯಂಗ್ಯ ಮಾತುಗಳಿಂದ ತಿವಿದು ದೂರ ಇಟ್ಟೆ. ಸಿಟ್ಟಿಗೆದ್ದ ಅವರು ನನ್ನನ್ನು ಧರ್ಮ ಬಾಹಿರ ಅಂತ ಪ್ರಚಾರ ಮಾಡಿದರು. ನಾನೇನು ಅದನ್ನಷ್ಟು ಹಚ್ಚಿಕೊಳ್ಳಿಲ್ಲ. ಯಾಕೆಂದರೆ ನನ್ನ ಖ್ಯಾತಿ ಅಷ್ಟು ಬೆಳೆದಿತ್ತು. ಎಷ್ಟು ಬೆಳೆದಿತ್ತು ಅಂದರೆ ನನ್ನ ದೌರ್ಬಲ್ಯ ತಿಳಿದರೂ ಅನೇಕರು ನನ್ನನ್ನು ಪ್ರೀತಿಸೋದನ್ನು ಬಿಡಲಿಲ್ಲ, ಗೌರವಿಸೋದನ್ನು ಬಿಡಲಿಲ್ಲ, ನನ್ನ ಪ್ರವಚನ ಕೇಳೋದನ್ನು ಬಿಡಲಿಲ್ಲ. ಎಲ್ಲೋ ಕೆಲವು ಜನ ನನ್ನಿಂದ ದೂರ ಉಳಿದರು. ಅವರಿಂದ ನಾನೂ ದೂರ ಉಳಿದೆ, ಹಚ್ಕೊಳ್ಳಿಲ್ಲ ಅವರನ್ನು. ಒಳಗೊಂದು ಹೊರಗೊಂದು ಬದುಕನ್ನು ಯಶಸ್ವಿಯಾಗಿ ನಡೆಸಿದೆ. ಕೊನೆಗೊಂದು ದಿನ ಮರಣ ಎಲ್ಲರಿಗೂ ಬರೋ ಹಾಗೆ ನನಗೂ ಬಂತು. ಈಗ ನಿಮಗೆ ಅರ್ಥ ಆಗಿರಬೇಕು, ಧರ್ಮಜಾಲಿಕ ಅನ್ನೋ ನನ್ನ ಹೆಸರು ಇದು ಸಾಂಕೇತಿಕವಾದ ಹೆಸರು ಹೌದು. ಧರ್ಮವನ್ನು ಒಂದು ಜಾಲವಾಗಿ ಬಳಸಿ ಅದರಿಂದ ಸ್ವಾರ್ಥ ಪೂರೈಸಿಕೊಳ್ಳಲಿಕ್ಕೆ ಬಯಸಿದ ವ್ಯಕ್ತಿಯ ಆತ್ಮಕಥೆ ಇದು. ತಂದೆ ತಾಯಿ ಇಟ್ಟಿರೋ ಹೆಸರು ಆಗಿರಲಿಕ್ಕಿಲ್ಲ ಅಥವಾ ಆಗಿರಲೂಬಹುದು. ಪುರಾಣಕಾರರು ಇವರಿಗೆ ಕೊಟ್ಟ ಹೆಸರು ಇರಬಹುದು, ಧರ್ಮಜಾಲಿಕ. ಯಾರಿಡ್ತಾರೆ ತಂದೆ ತಾಯಿ ಮಗನ ಹೆಸರು ಹಾಗೆ? ಪ್ರಾಯ ಈ ಸಾಂಕೇತಿಕ ಹೆಸರನ್ನು ಪುರಾಣಕಾರರು ಬಳಸಿರಬಹುದು. ಧರ್ಮವನ್ನು ಜಾಲದಂತೆ ಬಳಸಿ ಜನರನ್ನು ಮೋಸ ಮಾಡಿ ಯಶಸ್ವಿಯಾದೇ ಅಂತ ಭಾವಿಸಿದ. ಆದರೆ ಸ್ವಯಂ ಆ ಜಾಲದೊಳಗೆ ಸಿಕ್ಕು ಜನ್ಮ ಜನ್ಮಾಂತರಗಳಲ್ಲಿ ಪಡಬಾರದ ಪಾಡನ್ನು ಪಟ್ಟು ಒದ್ದಾಡಿ ಹೋದ. ಪಶ್ಯನ್ನಪಿ ನ ಪಶ್ಯತಿ
ಅಂತ ಶಂಕರಾಚಾರ್ಯರು ವರ್ಣಿಸಿದ ಹಾಗೆ ಕಂಡು ಕಾಣ ಇನ್ನೊಬ್ಬರು ಬೀಳಲಿ ಅಂತ ತೋಡಿದ ತೆಗ್ಗನಲ್ಲಿ ತಾನು ಮತ್ತೂ ಆಳಕ್ಕೆ ಬಿದ್ದು ಎಲ್ಲರಿಗಿಂತ ಹೆಚ್ಚು ಒದ್ದಾಡಿದವನ ಕಥೆ. ಮರಣದ ನಂತರ ಯಮದೂತರು ನನ್ನನ್ನು ಎಳೆದು ನರಕಕ್ಕೆ ಒಯ್ದರು. ದ್ವಾರದಲ್ಲೇ ಭಯಭೀತನಾಗಿ ನಿಂತೆ. ಒಳಗಿನ ದೃಶ್ಯ ನೋಡಿ ನನ್ನ ಎದೆ ಒಡೆಯಿತು. ಪ್ರತಿಭಟಿಸಿದೆ, ಬರೋದಿಲ್ಲ ಅಂದೆ. ಅತ್ತೆ ಇನ್ನಿಲ್ಲದಂತೆ ಅತ್ತು ಬೇಡಿದೆ. ಅಂತಕನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ. ಎಳೆದು ಶಾಲ್ಮಲಿ ಅನ್ನೋ ಘೋರ ನರಕದೊಳಗೆ ನನ್ನ ದಬ್ಬಿದರು. ನಾ ಮಾಡಿದ್ದ ಪಾಪ ಕಾರ್ಯಗಳನ್ನು ಒಂದೊಂದಾಗಿ ಜ್ಞಾಪಿಸಿ ಯಮದೂತರು ನನ್ನನ್ನು ಆಯುಧಗಳಿಂದ ಇರಿದರು. ಮುಳ್ಳಿನ ಮೇಲೆ ನಡೆಸಿದರು. ವಧೆ, ತುಳಿತ, ಪ್ರಾಣಿಗಳಿಂದ ಕಡಿತ, ಹಸಿವು, ನೀರಡಿಕೆ, ಒಂದೇ ಎರಡೇ, ಸಂಕಟದಿಂದ ಮೂರ್ಛೆಗೊಂಡು ಬಿದ್ದರೆ ಎಚ್ಚರಗೊಳಿಸಿ ಮತ್ತೆ ಪ್ರಹಾರ. ಸಾವೇ ಸುಖ ಅನಿಸಿದರೂ ಸಾಯಗೊಡದೆ ಮತ್ತೆ ಸಚೇತನಗೊಳಿಸಿ ಶಿಕ್ಷೆಗೆ ಅನುಗೊಳಿಸ್ತಾ ಇದ್ದರು. ಯಾತನಾ ಶರೀರ ಅನ್ನೋ ಅನ್ವರ್ಥನಾಮ. ಇಡೀ ಶರೀರ ನೋವು ತಿನ್ನಲಿಕ್ಕೇ ಇದೆ, ಇದಕ್ಕೆ ಮತ್ತೇನು ಪ್ರಯೋಜನವೇ ಇಲ್ಲ. ನೆನೆಸ್ಕೊಂಡ್ರೆ ಈಗಲೂ ಅದರಲ್ಲಿ ಹಾದು ಹೋದಂಥ ಸಂಕಟ ಅನುಭವಕ್ಕೆ ಬರ್ತದೆ. ಯಮಯಾತನೆ ಅಂತ ನಾನು ಪ್ರವಚನಗಳಲ್ಲಿ ವರ್ಣಿಸಿ ಹೇಳ್ತಾ ಇದ್ದದ್ದು ಈಗ ಸ್ವತಃ ಅನುಭವಿಸ್ತಾ ಇದ್ದೆ. ಬಹುಕಾಲ ನರಳಿದೆ. ಅದ್ಯಾವಾಗ ಅಲ್ಲಿಂದ ಬಿಡುಗಡೆ ಪಡೆದನೋ ಗೊತ್ತಿಲ್ಲ. ಯಾವಾಗಲೂ ಒಮ್ಮೆ ಬಿಡುಗಡೆ ಆಯಿತು. ಇದರಿಂದ ಒಂದು ಉಪಕಾರ ಆಗಿತ್ತು. ನನ್ನ ಯಾವ ಪಾಪ ಕರ್ಮಗಳಿಗೂ ಎಂದೂ ವಿನಾಯಿತಿ ಇಲ್ಲ. ಎಲ್ಲ ಪಾಪ ಕರ್ಮಗಳನ್ನು ನಾನು ಅನುಭವಿಸಿಯೇ ತೀರಬೇಕು ಎನ್ನುವ ಜ್ಞಾನ ನನ್ನೊಳಗೆ ಸ್ಪಷ್ಟವಾಗಿ ಹುಟ್ಟಿತ್ತು. ಮತ್ತೊಮ್ಮೆ ಮನುಷ್ಯ ಜನ್ಮ ಬಂದರೆ ಅದನ್ನು ಸಾರ್ಥಕವಾಗಿ ಬಳಸ್ತೇನೆ ಅಂತ ಅಂದ್ಕೊಂಡೆ. ಆದರೆ ಆದದ್ದೇನು? ನರಕದಿಂದ ಬಿಡುಗಡೆ ಹೊಂದಿ ಭೂಮಿಗೆ ಬಂದೆ. ಭೂಮಿ ಮೇಲೆ ಮರ ಆಗಿ ಹುಟ್ಟಿದೆ. ಆ ಮರದೊಳಗಿನ ನನ್ನ ಜೀವಕ್ಕೆ ಹಿಂದಿನ ಸ್ಮರಣೆ ಇತ್ತು. ಚಲನೆ ಇಲ್ಲದಂತೆ ಒಂದೇ ಕಡೆಗಿರಬೇಕು. ಮಳೆ, ಗಾಳಿ, ಚಳಿ ಎಲ್ಲ ತಡೆದುಕೊಂಡು ಒಂಟಿತನದ ನೋವು ಅನುಭವಿಸಿದೆ. ಮಹಾವಾಗ್ಮಿ ಅನಿಸಿದ್ದ ನನಗೆ ಮಾತು ಇಲ್ಲ. ಯಾರಲ್ಲೂ ಏನು ಹೇಳಿಕೊಳ್ಳೋ ಹಾಗಿಲ್ಲ. ಹಿಂದಿನ ಸ್ಮರಣೆ ಇದೆ. ಅದರಿಂದ ಸುಖಕ್ಕಿಂತ ದುಃಖವೇ ಹೆಚ್ಚು. ಉಳಿದ ಮರಗಳಿಗೆ ನನಗಿರೋ ದುಃಖ ಇಲ್ಲ. ಯಾಕೆಂದರೆ ಮರಗಳಿಗೆ ಮಾತು ಇಲ್ಲ ಅನ್ನೋ ಅರಿವೂ ಇಲ್ಲ. ನನಗೆ ಹಿಂದಿನ ಜನ್ಮದ ಸ್ಮರಣೆಯಿಂದಾಗಿ ಆ ಅರಿವು ಉಳಿದಿದೆ. ಅದು ಮತ್ತೂ ಹೆಚ್ಚಿನ ದುಃಖಕ್ಕೆ ಕಾರಣ. ಇದನ್ನೆಲ್ಲ ಸಹಿಸಿ ಮರ ಬೆಳೀತು. ಪಕ್ಕದಲ್ಲಿ ಸ್ಮಶಾನ. ಬಂದವರು ನನ್ನ ಕಡಿದು ಸ್ಮಶಾನದಲ್ಲಿ ಉರುವಲಾಗಿ ಉಪಯೋಗಿಸಿದರು. ಸತ್ತು ಬಿಡಬಾರ್ದೆ. ಕಡಿದ್ರೂ ಬೆಳೆದೆ. ಎಷ್ಟು ಕಡಿದ್ರೂ ಅಷ್ಟು ಬೆಳೆದೆ. ಮತ್ತೆ ಸಾವನ್ನು ಬಯಸಿದರೂ ಬೆಳೆದೆ. ಕೊನೆಗೊಮ್ಮೆ ಯಾವಾಗಲೋ ಬೆಳೆಯದೆ ಉಳಿದಾಗ ಪೂರ್ಣ ಕಡಿದು ಹಾಕಿದರು. ಉರುವಲಾಗಿ ಸ್ಮಶಾನದಲ್ಲಿ ಸುಟ್ಟು ಹೋದೆ. ಮರುಜನ್ಮ ಮತ್ತೆ ಭೂಮಿಯ ಮೇಲೆ ಬಂದೆ. ಈ ಬಾರಿ ಕೀಟದ ಜನ್ಮ. ಆಗಲೂ ಹಿಂದಿನ ಜನ್ಮಗಳ ನಿಚ್ಚಳ ನೆನಪು. ರಸ್ತೆ ಪಕ್ಕದ ಒಂದು ತಿಪ್ಪೆಗುಂಡಿಯಲ್ಲಿ ಕ್ಷುದ್ರ ಕ್ರಿಮಿಯಾಗಿ ಬಿದ್ದುಕೊಂಡಿದ್ದೆ. ಸರಿತಾ ರಸ್ತೆ ಕಡೆಗೆ ಬಂದೆ. ಯಾತಕ್ಕೆ ಬಂದನೋ? ರಥಗಳ ಗಾಲಿ ಶಬ್ದ ದುಡು ಬರೋದು ಕೇಳಿಸ್ತು. ಭಯ ಆಯಿತು. ನನ್ನ ಮೇಲೆ ರಥದ ಗಾಲಿ ಹಾಯ್ದರೆ ಗಾಬರಿಯಿಂದ ಯದ್ವಾ ತದ್ವಾ ಪ್ರಾಣ ಭಯದಿಂದ ಓಡತೊಡಗಿದೆ. ಅತ್ತಿಂದಿತ್ತ ತೂರಾಡ್ತಾ ಧಾವಿಸ್ತಾ ಇರೋ ನನ್ನನ್ನು ಯಾರೋ ತಡೆದು ಮಾತಾಡಿಸಿದರು. ಯಾಕೆ ಮಾತಾಡಿಸ್ತಾರೆ? ನನಗೆ ಇವ್ರ ಜೊತೆಗೆ ಮಾತಾಡ್ತಾ ನಿಂತರೆ, ನನ್ನ ಮೇಲೆ ರಥ ಹಾಯ್ದರೆ ಇದನ್ನು ಕೇಳಿಸ್ಕೋಬಾರ್ದು, ಓಡಿ ಹೋಗಬೇಕು. ಇವ್ರು ಯಾಕೆ ನನ್ನ ತಡಿತಾ ಇದ್ದಾರೆ? ಒಂದು ಕಡೆಗೆ ಸಿಟ್ಟು, ಆದರೆ ಇನ್ನೊಂದು ಕಡೆಗೆ ಅಚ್ಚರಿ. ಕೀಟದ ಭಾಷೆಯಲ್ಲಿ ಮನುಷ್ಯ ವೇಷಧಾರಿ ಮಾತಾಡ್ತಾ ಇದ್ದಾನೆ. ಇಂಥದ್ದು ಎಂದೂ ನೋಡಿರಲಿಲ್ಲ ನಾನು. ಪಕ್ಕಕ್ಕೆ ಸರಿದು ನಿಂತು ಅವ್ರ ಕಡೆಗೆ ನೋಡಿದೆ. ಅವರೊಬ್ಬ ಮುನಿವೇಷಧಾರಿ ನನ್ನ ಕಡೆಗೆ ಕರುಣೆ ದೃಷ್ಟಿಯನ್ನು ಬೀರಿ ನೋಡ್ತಾ ನಿಂತಿದ್ದಾರೆ. ಆ ದೃಷ್ಟಿಯಲ್ಲಿ ನನಗೆ ನನ್ನ ಬಗ್ಗೆ ಪ್ರೀತಿ ಕಾಣಿಸ್ತು. ಅವರನ್ನು ನಿಟ್ಟಿಸ್ತಾ ನಿಂತೆ.
ಅವರು ಕೀಟ ಭಾಷೆಯಲ್ಲಿ ಮಾತು ಮುಂದುವರಿಸಿದರು. ಯಾಕೆ ಗಾಬರಿಯಿಂದ ಓಡ್ತಾ ಇದ್ದಿ? ಎಷ್ಟು ಸಲ ಅಂದ್ಕೊಂಡಿದ್ದಿ ಹೇಳು, ಈ ಕ್ಷುದ್ರ ಕೀಟ ಜನ್ಮ ಸಾಕು ಮಾಡು, ನನಗಿದು ಬೇಡ ಅಂತ ಒಂದು ದಿನದಲ್ಲಿ ಎಷ್ಟು ಸಲ ಹೇಳಿದ್ದಿ? ಲೆಕ್ಕವಿಲ್ಲದಷ್ಟು ಸಲ. ಸಾಕು ಈ ಜನ್ಮ, ಸಾಕು ಈ ಜನ್ಮ, ಈ ಕ್ಷುದ್ರ ಕೀಟ ಜನ್ಮ ಅಂತ ಬೈದು ಬೈದು ಹಾಕಿದ್ದೀಯಲ್ಲ. ಈಗ ಮರಣ ಬಂದರೆ ತಪ್ಪಿಸ್ಕೊಂಡು ಓಡ್ತಾ ಇದ್ದೀಯಾ? ಯಾವುದೋ ಒಂದು ರೀತಿ ಮರಣ ಬಾರದೇ ಇದ್ದರೆ ಈ ಜನ್ಮ ಕೊನೆಗೊಳ್ಳೋದು ಹೇಗೆ? ದಿನ ಜಪಿಸ್ತಾ ಇರ್ತೀಯ, ಈ ಜನ್ಮ ಕೊನೆ ಆಗಬೇಕು, ಈ ಜನ್ಮ ಕೊನೆ ಆಗಬೇಕು ಅಂತ. ಮರಣ ಬಂದರೆ ತಪ್ಪಿಸ್ಕೊಂಡು ಓಡ್ತೀಯ. ಈ ಜನ್ಮ ಹೇಗೆ ಕೊನೆಗೊಳ್ಳೋದು? ಮನುಷ್ಯ ಜನ್ಮದಲ್ಲಿದ್ದ ಸುಖ ಸೌಕರ್ಯ ನೆನೆದು ನೆನೆದು ಈ ಕೀಟ ಜನ್ಮ ಮುಗಿದೇ ಹೋಗಲಿ ಅಂತ ಮನುಷ್ಯ ಜನ್ಮ ಅಲ್ಲಿನ ಸುಖ ಸೌಕರ್ಯ ನೆನಪಿಗೆ ಬಂದಾಗಲೆಲ್ಲ ಬಯಸ್ತಿ. ಮರಣ ಬಂತು ಅಂದರೆ ಬರಬಹುದು ಅನ್ನೋ ಸಂಶಯ ಬಂದರೂ ತಪ್ಪಿಸ್ಕೊಳ್ಳಿಕ್ಕೆ ಶತಪ್ರಯತ್ನ ಮಾಡ್ತಿ. ನಿನಗೆ ಮರಣ ಬೇಕೇ ಬೇಡವೆ? ನಾ ಉತ್ತರ ಕೊಟ್ಟೆ, ಮನುಷ್ಯ ಜನ್ಮಕ್ಕೆ ಹೋಲಿಸಿದರೆ ಈ ಕೀಟ ಜನ್ಮ ಕೆಟ್ಟದ್ದು, ಕ್ಷುದ್ರ, ಹೇಯ ಎಲ್ಲ ಸರಿಯೇ. ಆದರೂ ನಾಚಿಕೆ ಅನಿಸಿ ಸುಮ್ಮನಾಗ್ಬಿಟ್ಟೆ. ಅವ್ರು ಕೇಳಿದರು, ಆದರೂ ಏನು ಹೇಳು? ನಾ ಹೇಳಿದೆ, ನನಗೆ ಸಾವಿನ ಭಯ ಅಲ್ಲ, ಬೇರೊಂದು ಭಯ. ಏನದು? ಈ ಕೀಟ ಜನ್ಮ ಮುಗಿದ ಮೇಲೆ ಇದಕ್ಕಿಂತ ಕ್ಷುದ್ರ ಕ್ರಿಮಿಯ ಜನ್ಮ ಬಂದರೆ? ಇದು ನೋಡಿ, ಕೀಟ ಜನ್ಮ ಆದರೂ ಸುತ್ತಲೂ ಇರೋ ಎಷ್ಟೋ ಪ್ರಾಣಿಗಳಿಗಿಂತ, ಕೆಲವು ಕೀಟಗಳಿಗಿಂತಲೂ ಈ ಶರೀರ ವಾಸಿ. ಕೆಲವಕ್ಕೆ ಕ್ರಿಮಿಗಳಿಗೆ ಭೂಮಿ ಮೇಲೆ ತೆವಳಲಿಕ್ಕೆ ಮಾತ್ರ ಸಾಧ್ಯ, ಹಾರಲಿಕ್ಕಾಗೋದಿಲ್ಲ. ನಾ ಹಾರಬಲ್ಲೆ. ಯಾವುದಾದ್ರೂ ಇನ್ನೊಂದು ಕ್ರಿಮಿ ನನ್ನನ್ನು ನುಂಗ್ಲಿಕ್ಕೆ ಅಂತ ಬಂದರೆ, ನನಗೆ ಅಪಾಯ ಮಾಡುತ್ತೆ ಅಂದರೆ ಅಲ್ಲಿಂದ ಹಾರಿಬಿಡ್ತೀನಿ. ಸುತ್ತಮುತ್ತಲ ಭೂಮಿಯ ಮೇಲೆ ಮಾತ್ರ ತೆವಳೋ ಕ್ಷುದ್ರ ಕ್ರಿಮಿಗಳು ಅವಕ್ಕೆ ಆಹಾರ ಆಗಿಬಿಡ್ತವೆ. ತಲೆ ಕುಕ್ಕಿ ಕಚ್ಚಿ ತಿನ್ನೋದನ್ನು ಮೇಲೆ ಹಾರ್ತಾ ನಾನು ನೋಡ್ತೀನಿ. ಸದ್ಯ ನಾನು ಪಾರಾದೆ ಅನ್ಕೋತೀನಿ. ಆಹಾರಕ್ಕೆ ಬಗೆ ಬಗೆಯ ಕ್ರಿಮಿಗಳು ನನಗೆ ಉಪಲಬ್ಧಿ ಇವೆ. ವಿಶ್ರಾಂತಿಗೆ ನೆಲ ಸುರಕ್ಷಿತ ಅಲ್ಲ ಅನಿಸಿದಾಗ ವೃಕ್ಷಗಳನ್ನು ಆಶ್ರಯಿಸ್ತೀನಿ. ಜಲಾಶಯಗಳಲ್ಲೂ ನನಗೆ ಹೋಗಲಿಕ್ಕೆ ಸಾಧ್ಯ. ಮೇಲೆ ಹಾರಾಡ್ತೀನಿ, ಅಲ್ಲಿ ಸಿಗೋ ಸಣ್ಣ ಕ್ರಿಮಿಗಳನ್ನು ತಿಂತೀನಿ. ಇಲ್ಲಿ ಬಿಸಿಲು ಅನಿಸಿದಾಗ ಆ ಜಲಾಶಯದ ತಂಪಿಗೆ ಹೋಗಿ ಅದರ ಮೇಲೆ ವಿಹಾರ ಮಾಡಿ ಬರ್ತೀನಿ. ಊಟ, ನಿದ್ರೆ, ಸ್ವಚ್ಛಂದ ವಿಹಾರ ಯಾವುದಕ್ಕೂ ಕೊರತೆ ಇಲ್ಲ. ಈ ಎಲ್ಲ ಸೌಕರ್ಯ ಎಲ್ಲ ಕ್ರಿಮಿಗಳಿಗಿಲ್ಲ, ನನಗಿದೆ. ಮನುಷ್ಯ ದೃಷ್ಟಿಯಿಂದ ಕ್ಷುದ್ರ ಅನಿಸಿದರೂ ಅದರದೇ ಆದ ಅನೇಕ ಅನುಕೂಲಗಳು ಈ ಕೀಟ ಜನ್ಮದಲ್ಲಿ ಇವೆ. ನಿಮ್ಮೆದುರು ಏನು ಸುಳ್ಳು ಹೇಳೋದು? ಇದು ವಾಸ್ತವ ಅಲ್ವಾ? ಒಂದು ವೇಳೆ ಇದು ಕೊನೆಗೊಂಡು ಇದಕ್ಕಿಂತ ಕ್ಷುದ್ರ ಜನ್ಮ ನೋಡ್ತೀನಲ್ಲ ಕ್ರಿಮಿಗಳು, ಅಂಥ ಜನ್ಮ ಬಂದರೆ ಇದು ನನ್ನ ಭಯದ ಮೂಲ. ನಿಮ್ಮ ಮುಂದೆ ಮನಸ್ಸಿನಲ್ಲಿ ಇದ್ದದ್ದನ್ನು ಹಾಗೆ ತೋಡ್ಕೊಂಡಿದ್ದೇನೆ. ಆವಾಗ ಮಹಾತ್ಮರು ಹೇಳ್ತಾರೆ, ನಿನ್ನ ಪ್ರಾರಬ್ಧ ಇನ್ನೂ ಮುಗಿದಿಲ್ಲಪ್ಪ, ನಿನಗಿನ್ನೂ ಅನೇಕ ಜನ್ಮಗಳು ಬರಲಿವೆ. ನೀನು ಬಯಸು ಅಥವಾ ಬಯಸದೇ ಇರು. ನೀನು ಮಾಡಿದ ಪಾಪ ಕರ್ಮಗಳು ಅನುಭವಿಸಿಯೇ ತೀರಬೇಕು. ಅದನ್ನು ನಾನು ವ್ಯತ್ಯಾಸ ಮಾಡಲಾರೆ. ಆದರೆ ನಿನಗೊಂದು ಉಪಕಾರ ಮಾಡ್ತೇನೆ. ಪ್ರತಿ ಜನ್ಮದಲ್ಲೂ ನಿನಗೊಂದು ಭೇಟಿ ಕೊಡ್ತೇನೆ. ಜನ್ಮಾಂತರಗಳ ಸ್ಮರಣೆ ನೀಡ್ತೇನೆ. ಯಾಕೆ ಅಂದರೆ ಸಾವಿರಾರು ಜನರನ್ನು ಸನ್ಮಾರ್ಗಕ್ಕೆ ಹಚ್ಚಿದ ಪುಣ್ಯ, ಅದರ ಫಲ ಇದು. ನಿನಗೆ ಇಷ್ಟು ಮಾತ್ರ ಅಲ್ಲ, ಇವೆಲ್ಲ ಜನ್ಮಗಳ ಮುಗಿದಾದ ಮೇಲೆ ಮತ್ತೊಮ್ಮೆ ಮನುಷ್ಯ ಜನ್ಮ ಬರ್ತದೆ. ಒಮ್ಮೆ ಒಂದು ಸಲ ಮನುಷ್ಯ ಜನ್ಮ ಬಂದರೆ ತಪ್ಪು ತಿದ್ದುಕೊಂಡು ಬದುಕಿ ಸಾಧನೆ ಮಾಡ್ತೇನೆ ಅಂತ ಇನ್ನಿಲ್ಲದಂತೆ ಹಂಬಲಿಸಿದ್ಯಲ್ಲ ಸಾವಿರಾರು ಸಲ, ಇದು ಆ ಜನ್ಮವೂ ಬರ್ತದೆ ಕೊನೆಗೆ ಅಂತ ಹೇಳಿ ಅದೃಶ್ಯರಾಗ್ತಾರೆ. ಅವರ ಈ ಮಾತುಗಳು ನನ್ನ ಅಂತರಂಗದ ಕಣ್ಣನ್ನು ತೆರೆಯಿಸಿದವು. ಮನಸ್ಸಿನಿಂದ ಮರಣ ಭಯ ಕಿತ್ತೊಗೆದು ಸ್ವಚ್ಛಂದ ಸಂಚಾರ ಆರಂಭ ಮಾಡಿದೆ. ಯಾವಾಗ ಯಾವ ವಾಹನ ಬೇಕಾದರೂ ನನ್ನ ಮೇಲೆ ಹಾದು ಹೋಗಲಿ, ಈ ದೇಹ ಯಾವಾಗಲಾದರೂ ಹೇಗಾದರೂ ಕೊನೆಗೊಳ್ಳಲಿ. ಇನ್ನು ನನಗೆ ಯಾವ ಭಯ ಇಲ್ಲ, ಒತ್ತಡ ಇಲ್ಲ, ದಿಗಿಲ ಇಲ್ಲ. ಎಲ್ಲ ದೂರಾಗಿ ಆರಾಮ ಅನ್ನಿಸ್ತು. ಆ ಮಹಾತ್ಮರ
ಮಾತನ್ನೇ ಧೇನಿಸ್ತಾ ಅರಿವೇ ಇಲ್ಲದಂತೆ ಮೈ ಮೇಲೆ ಎಚ್ಚರ ಕಳೆದಂತೆ ಎತ್ತಲೋ ಚಲಿಸ್ತಾ ಇದ್ದೆ. ಅದಾವುದೋ ಕ್ಷಣ ರಥದ ಗಾಲಿಯೇ ನನ್ನ ಮೇಲೆ ಹರಿದು ನನಗೆ ಆ ಜನ್ಮದಿಂದ ಮುಕ್ತಿ ದೊರೆಯಿತು. ನಂತರ ಮತ್ತೆ ಹುಟ್ಟಿದೆ, ಈ ಸಲ ಕಾಗೆಯಾಗಿ. ಅದ್ಯಾವ ಕರ್ಮದ ಫಲವೋ ಗೊತ್ತಿಲ್ಲ. ಆ ಜನ್ಮದಲ್ಲಿ ಕಾಗೆಯಾಗಿ ಅನುಭವಿಸಬೇಕಾದದ್ದನ್ನೆಲ್ಲ ಮುಗಿಸಿ ಅನಂತರ ಆ ಜನ್ಮ ನೀಗಿದ ಮೇಲೆ ಹದ್ದಿನ ಜನ್ಮ ಬಂತು. ಏನೋ ಇರಬೇಕು, ಹದ್ದಿನ ಜನ್ಮ ಪಡೆಯುವಂಥ ದುಷ್ಕರ್ಮ ಮಾಡಿದ್ದಿರಬೇಕು ನಾನು. ಹೀಗೆ 7 ಜನ್ಮಗಳು ಕಳೆದು ಪ್ರತಿ ಜನ್ಮದಲ್ಲೂ ಪೂರ್ವ ಜನ್ಮದ ಸ್ಮರಣೆ, ಮಹಾನುಭಾವರ ವೇದವ್ಯಾಸರ ಭೇಟಿ, ಇವು ತಪ್ಪದೇ ನಡೆದು ನಾನು ಪ್ರತಿ ಸಲನೂ ವೇದವ್ಯಾಸರ ದರ್ಶನ ಆದಾಗ ಯಾವುದೇ ಯೋನಿಯಲ್ಲಿರಲಿ ಜನ್ಮಾಂತರದ ಸ್ಮರಣೆ, ಆ ಮಹಾನುಭಾವರ ಮಾತು ನಿಚ್ಚಳವಾಗಿ ನನ್ನ ಅಂತರಂಗದಲ್ಲಿ ಇದ್ದದ್ದರಿಂದ ಅವರನ್ನು ಕಂಡಾಕ್ಷಣ ಅವರ ಪಾದತಳದಲ್ಲಿ ಬಿದ್ದು ಹೊರಳಾಡಿ ಪ್ರತಿ ಜನ್ಮದಲ್ಲೂ ನನ್ನ ಕೃತಜ್ಞತೆ ತೋರ್ಪಡಿಸ್ತಾ ಇದ್ದೆ. ಕೊನೆಗೊಮ್ಮೆ ಅವರು ಹೇಳಿದ ಹಾಗೇನೆ ನನಗೆ ಮನುಷ್ಯ ಶರೀರ ಬಂತು. ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದೆ. ಜನ್ಮಾಂತರಗಳ ಸ್ಮರಣೆ ಆಗಲೂ ಇತ್ತು. ಆದರೆ ಪ್ರಾರಬ್ಧ ಕರ್ಮ ಮಾತ್ರ ಇನ್ನೂ ಸವದಿರಲಿಲ್ವೋ ಏನೋ. ಆ ಜನ್ಮದಲ್ಲೂ ಸತತ ದುಃಖ ಅನುಭವಿಸಿದೆ. ಹುಟ್ಟಿದ ಕೂಡಲೇ ತಾಯಿನ ಕಳ್ಕೊಂಡೆ, ಮುಂದೆ ಕೆಲವು ಸಮಯದಲ್ಲೇ ತಂದೆಯನ್ನು ಕಳ್ಕೊಂಡೆ. ಅನಾಥ ಬಾಲಕ, ಹೊಟ್ಟೆಗಿಲ್ಲ, ಯಾರೂ ಕೇಳುವವರಿಲ್ಲ. ಕಾಡು ಮೇಡು ಅಲಿತಾ ಹೇಗೋ ಬದುಕ್ತಾ ಇದ್ದವನಿಗೆ ಕುಷ್ಠರೋಗ ತಗುಲಿತು. ಹೊಟ್ಟೆ ಒಳಗಡೆ ಹಸಿವಿನ ಬೆಂಕಿ, ಅನಾಥ ಪ್ರಜ್ಞೆ, ಹೊರಗೆ ಚರ್ಮಕ್ಕೆ ಕುಷ್ಠರೋಗದ ಯಾತನೆ, ಯಾರೂ ಕೇಳುವವರಿಲ್ಲ. ನರಕದಲ್ಲಿನ ಯಮಯಾತನೆ ನೆನಪಿಸುವಂಥ ನೋವು, ಬಹಿರಂಗ ನೋವು, ಅಂತರಂಗ ನೋವು. ಅಯ್ಯೋ ಕರ್ಮವೇ, ಇನ್ನೂ ನನ್ನ ಪ್ರಾರಬ್ಧ ಮುಗಿದಿಲ್ವೇ? ದೇವರ ಸ್ಮರಣೆ ಮಾಡ್ತಾ ಸಹನೆ ಮಾಡಿದೆ. ಆಗ ನನಗೆ ವಯಸ್ಸು 5 ಇರಬಹುದು. ಎಷ್ಟು ವರ್ಷ ಅನುಭವಿಸಬೇಕು ಇನ್ನು? ಈಗ ಶುರುವಾಗಿದೆ. ಈ ಯೋನಿಯಿಂದ ಮುಕ್ತಿ ಎಂದು ಭಗವಂತ ಎಂದಿದನ್ನು ಕೊನೆಗೆ ಕಾಣಿಸ್ತಿ ಅಂತ ದುಃಖದಿಂದ ಯೋಚನಾ ಮಗ್ನನಾಗಿದ್ದೆ. ಮಗು ಅಂತ ಕರೆದಂತೆ ಭಾಸವಾಯಿತು. ನೋಡಿದೆ, ಜನ್ಮ ಜನ್ಮಾಂತರಗಳಲ್ಲಿ ದರ್ಶನ ಕರುಣಿಸಿದ ಮಹಾನುಭಾವರು ನನ್ನ ಕಡೆಗೆ ನೋಡ್ತಾ ನಿಂತಿದ್ದಾರೆ. ತಾಯಿ ತಂದೆಯರ ಪ್ರೀತಿ ವಾತ್ಸಲ್ಯ ಎಲ್ಲ ಮರೆತೇ ಹೋಗಿತ್ತು ನನಗೆ. ಆ ದೃಷ್ಟಿನಲ್ಲಿ ಎಲ್ಲ ದೊರೆತಂತೆ ಅನ್ನಿಸ್ತು. ಧಾವಿಸಿ ಅವರ ಪದತಳದಲ್ಲಿ ಬಿದ್ದು ಹೊರಳಾಡಿ ಅತ್ತೆ ಕ್ಷಮೆ ಕೋರಿದೆ. ಮತ್ತೆ ಅತ್ತೆ ಮತ್ತೆ ನಮಿಸಿದೆ. ಮತ್ತೆ ಕ್ಷಮೆ ಕೋರಿದೆ. ಅವರಿಗೆ ಕರುಣೆ ತುಂಬಿ ಬಂತು. ಬಳಿ ಕರೆದು ನನ್ನ ಕಿವಿಯಲ್ಲಿ ಮಂತ್ರೋಪದೇಶ ಮಾಡಿದರು. ನನ್ನ ಮೈಯಲ್ಲಿ ಮಿಂಚಿನ ಸಂಚಾರ ಆದಂತೆ ಭಾಸವಾಯಿತು. ಎಲ್ಲ ವೇದನೆಗಳು ಮಾಯವಾದವು. ಸಕಲ ವೇದಾಂತ ನನಗೆ ಅರಿವಿಲ್ಲದಂತೆ ನನ್ನ ನಾಲಿಗೆಯ ಮೇಲೆ ನರ್ತಿಸತೊಡಗಿದವು. ಅವರನ್ನು ಕೇಳಿದೆ, ಏನಪ್ಪಣೆ ಪ್ರಭು, ಆಜ್ಞೆ ಮಾಡ್ರಿ. ಅವರು ನನ್ನ ಮೈ ದಡುವಿ ಹೇಳಿದರು, ಬಹುದಕ ಅನ್ನೋ ತೀರ್ಥ ಒಂದಿದೆ, ಅಲ್ಲಿ ಹೋಗು. ಅಲ್ಲಿ ನಂದಭದ್ರ ಅನ್ನೋ ದೊಡ್ಡ ಸಾಧಕ ಇದ್ದಾನೆ. ಅವನ ಬಳಿ ನಿಂತು ಈ ಜನ್ಮ ನೀಗುವವರೆಗೂ ತಪಸ್ಸನ್ನು ಮಾಡು. ಈ ಶರೀರ ಬಿದ್ದು ಹೋದ ಮೇಲೆ ಆ ತೀರ್ಥದ ದಂಡೆ ಮೇಲೆ ನಿನ್ನ ಅಂತ್ಯಕ್ರಿಯೆ ಮುಗಿಸಿ ನಿನ್ನ ಅಸ್ಥಿಗಳನ್ನು ಸಾಗರ ಸಂಗಮ ಕ್ಷೇತ್ರದಲ್ಲಿ ವಿಸರ್ಜಿಸಲಿಕ್ಕೆ ಆ ನಂದಭದ್ರನಿಗೆ ಹೇಳು. ಅವನು ಮಾಡ್ತಾನೆ. ಅಲ್ಲಿಗೆ ನಿನ್ನ ಎಲ್ಲ ಪ್ರಾರಬ್ಧ ಕರ್ಮ ಸವದು ಮರುಜನ್ಮದಲ್ಲಿ ನೀನು ಮತ್ತೆ ಮನುಷ್ಯ ಜನ್ಮ ಪಡೀತಿದಿ. ಈ ಜನ್ಮ ಸಾಧನೆಗಾಗಿ, ಪ್ರಾರಬ್ಧ ಕರ್ಮ ಸವಿಸಲಿಕ್ಕೆ ಅಲ್ಲ. ಮಹಾ ಸಾಧನೆ ಮಾಡಿ ಮಹರ್ಷಿ ಅಂತ ಅನಿಸ್ತಿ. ಮಹರ್ಷಿ ಮೈತ್ರೇಯನಾಗಿ ನಿನ್ನ ಸಾಧನೆ ಪೂರ್ಣಗೊಳಿಸಿ
ನಂತರ ಮೋಕ್ಷವನ್ನು ಪಡಿತಾ ಇದ್ದೀವಿ. ಅವರು ಹೇಳಿದಂತೆ ಈ ಎಲ್ಲ ಜನ್ಮ ಕಳೆದ ಮೇಲೆ ದೊಡ್ಡ ಜ್ಞಾನಿಯ ಮನೆಯಲ್ಲಿ ನನಗೆ ಹುಟ್ಟು. ಕುಶಾರವ ಮಿತ್ರ ಅನ್ನೋ ದಂಪತಿಗಳು, ಆ ಮಿತ್ರಳ ಮಗ ನಾನು, ಆದ್ದರಿಂದ ಮೈತ್ರೇಯ ಅನಿಸಿದೆ. ಉಪನಯನ ಮಾಡಿದರು. ಉಪನಯನ ಆದ ಬಳಿಕ ವೇದವ್ಯಾಸರ ತಂದೆ ಪರಾಶರರ ಗುರುಕುಲದಲ್ಲಿ ನನಗೆ ಸೇರುವ ಭಾಗ್ಯ, ವಿಶೇಷ ಅಧ್ಯಯನ, ಅವರಿಂದಲೇ ಬ್ರಹ್ಮಜ್ಞಾನದ ಉಪದೇಶ, ಸಾಧನೆಯಿಂದ ಮಹರ್ಷಿ ಪದವಿಗೇರಿದರು. ಮಹರ್ಷಿ ಮೈತ್ರೇಯರಾದರು. ನಾವು ತೃತೀಯ ಸ್ಕಂದದ ಆರಂಭದಲ್ಲಿ ಕಾಣತಕ್ಕಂಥ ಮೈತ್ರೇಯರ ಜನ್ಮ ಜನ್ಮಾಂತರದ ವೃತ್ತಾಂತ ಈಗ ನಾನು ನಿಮಗೆ ಹೇಳಿದ್ದೇನೆ. ಇದನ್ನು ಆರಿಸಿ ಭಾಗವತದಲ್ಲಿ ಈ ಕಥೆ ಇಲ್ಲದೇ ಇದ್ದರೂ ಭಾಗವತದ ತೃತೀಯ ಸ್ಕಂದದ ಆರಂಭದ ಕಥಾನಕದ ಪ್ರಧಾನ ಪಾತ್ರವಾದ ಈ ಮೈತ್ರೇಯರ ವೃತ್ತಾಂತವನ್ನು ಹೇಳಲಿಕ್ಕೆ ಎರಡು ಕಾರಣಗಳು, ಮುಖ್ಯ ಕಾರಣಗಳು ನನ್ನ ಮನಸ್ಸಿನಲ್ಲಿ. ಒಂದು, ಮೈತ್ರೇಯರ ಜನ್ಮ ಜನ್ಮಾಂತರ ಕಥಾನಕಗಳ ಸಂದೇಶ ಮೌಲಿಕ ಸಂದೇಶ. ನಾವು ಮಾಡೋ ಪುಣ್ಯ ಪಾಪ ಎರಡಕ್ಕೂ ಫಲ ಇದ್ದೇ ಇದೆ. ಎಷ್ಟೋ ಸಲ ನಮಗೆ ಮನಸ್ಸಿನಲ್ಲಿ ಅನುಮಾನ, ಎಷ್ಟು ಪಾಪ ಮಾಡ್ತಾರೆ, ಮೆರಿತಾ ಇರ್ತಾರೆ, ಪುಣ್ಯ ಮಾಡಿದವರು ಕಷ್ಟಪಡ್ತಾ ಇರ್ತಾರೆ, ನಾವು ಮಾಡೋ ಪುಣ್ಯಕ್ಕೆ ಫಲ ಇದೆಯಾ? ಪಾಪಿಗಳು ಮಾಡ್ತಾರಲ್ಲ ಪಾಪ, ಅವರು ಯಾಕೆ ಸುಖ ಪಡ್ತಿದ್ದಾರೆ? ಇದು ನಾವು ತಿಳ್ಕೊಂಡದ್ದು ಸರಿಯಾ ತಪ್ಪ? ನೋಡಿ, ಈ ಕಥಾನಕದಿಂದ ನಮಗೆ ತಿಳಿದು ಬರ್ತಕ್ಕಂಥ ಒಂದು ಸಂದೇಶ ಅಂದರೆ, ಶ್ರದ್ಧೆಯಿಂದ ಮಾಡಿದ, ಕಷ್ಟಪಟ್ಟು ಗಳಿಸಿದ ಜ್ಞಾನ, ಆಳದ ಅಧ್ಯಯನ, ಪರಿಣಾಮಕಾರಿ ಪ್ರವಚನ, ಅದಕ್ಕಾಗಿ ವ್ಯಯಿಸಿದ ಸಮಯ ಶ್ರಮ, ಅದರ ಫಲ ವೇದವ್ಯಾಸರ ಅನುಗ್ರಹ. ಪ್ರತಿ ಜನ್ಮದಲ್ಲೂ ಆ ಮಹಾನುಭಾವರ ದರ್ಶನ, ಪೂರ್ವಜನ್ಮಗಳ ಸ್ಮರಣೆ. ಇದು ಒಂದು ಮುಖ. ಆದರೆ ಇನ್ನೊಂದು ಮುಖ, ಒಳಗೊಂದು ಹೊರಗೊಂದು ಇಂಥ ಜೀವನ ಮಾಡಿದ್ದಕ್ಕೆ ಒಂದಲ್ಲ ಎರಡಲ್ಲ 8 ಜನ್ಮಗಳಲ್ಲಿ ಮಾತ್ರ ಅಲ್ಲ, ನರಕದಲ್ಲೂ ಶಿಕ್ಷೆ. ಏನು ತಿಳಿತದೆ ಇದರಿಂದ? ಯಾವ ಕರ್ಮವೂ ಹುಸಿ ಹೋಗೋದಿಲ್ಲ. ನೆನಪಿರಲಿ, ಸತ್ಕರ್ಮವೇ ಇರಲಿ, ಪಾಪಕರ್ಮವೇ ಇರಲಿ, ಅವನ್ನು ನಾವು ಅನುಭವಿಸ್ತೀವಿ. ಪ್ರಾರಬ್ಧ ಕರ್ಮಣೋ ಅನ್ಯಸ್ಯ ಜ್ಞಾನಾದೇವ ಪರೀಕ್ಷಯ. ಪ್ರಾರಬ್ಧ ಕರ್ಮ ಅನುಭವಿಸಿಯೇ ಮುಗಿಸ್ಬೇಕು. ಈ ಎಚ್ಚರ ನಮ್ಮ ಬದುಕಿಗೆ ದೊಡ್ಡ ಪ್ರೇರಕ ಶಕ್ತಿಯಾಗಿ ನಿಲ್ತದೆ, ಸತ್ಕರ್ಮಗಳಲ್ಲಿ ನಮ್ಮನ್ನು ತೊಡಗಿಸ್ತದೆ. ಇದು ಮೊದಲನೇ ಕಾರಣ. ಎರಡನೇದ್ದು, ಪೌರೋಹಿತ್ಯ, ಧಾರ್ಮಿಕ ಪ್ರವಚನಗಳನ್ನು ಮಾಡುವವರು, ಇದನ್ನೇ ವೃತ್ತಿಯಾಗಿ ಆರಿಸಿಕೊಂಡವರು, ನನ್ನಂಥವರು ಮುಟ್ಟಿಕೊಂಡು ನೋಡಿಕೊಳ್ಬೇಕು. ಹಾಗಿದೆ ಈ ಕಥೆ. ಧರ್ಮಜಾಲಿಕನಷ್ಟು ಅಲ್ಲದಿದ್ದರೂ ಅಷ್ಟಿಷ್ಟು ಅವನ ಸ್ವಭಾವ ಅನೇಕ ಧಾರ್ಮಿಕ ಪ್ರವಚನಕಾರರಲ್ಲಿ ಇರೋದು ಸಹಜ. ಯಾಕೆಂದರೆ ಒಂದಷ್ಟು ದೈವದತ್ತವಾದ ಅದೃಷ್ಟ ನಮಗೆ ನೀಡಿರ್ತಕ್ಕಂಥ ವಿದ್ಯೆ, ವಾಕ್ಚಾತುರ್ಯ, ಇದರಿಂದ ನಾವೇನು ಪ್ರವಚನಾದಿಗಳನ್ನು ಮಾಡ್ತಿರ್ತೀವೋ, ಉಪದೇಶಾದಿಗಳನ್ನು ನೀಡ್ತಿರ್ತೀವೋ, ಪೌರೋಹಿತ್ಯಾದಿಗಳನ್ನು ಮಾಡಿಸ್ತಿರ್ತೀವೋ, ಅದನ್ನು ಚೆನ್ನಾಗಿ ಮಾಡ್ತಿರ್ತೇವೆ. ಜನಗಳು ಹೊಗಳ್ತಾರೆ. ಇದರಿಂದ ಕೀರ್ತಿ, ಗೌರವ, ಹಣ, ಏನೇನು ಲೌಕಿಕವಾದದ್ದನ್ನು ಬಯಸಬೇಕೋ ಅದೆಲ್ಲ ಸ್ವಲ್ಪ ಕಷ್ಟಪಟ್ಟು ಕಾಲಾಂತರದಲ್ಲಿ ಎಲ್ಲ ಪ್ರಾಪ್ತ ಆಗ್ತದೆ. ಆವಾಗ
ಹೊರಗಡೆ ಹೇಳೋದಿಲ್ಲ, ದೇವರು ಕೊಟ್ಟಿದ್ದು ಅಂತ ವಿನಯದ ಮಾತಾಡ್ತೀವಿ. ಒಳಗಿಂದೊಳಗೆ ಒಂದು ಅಹಂಕಾರ ತಲೆ ಎತ್ತಿ ನಿಲ್ತದೆ. ನನ್ನ ಬುದ್ಧಿಯಿಂದ ನಾನು ಇಷ್ಟೆಲ್ಲ ಜನರನ್ನು ಅವರು ಮೆಚ್ಚುವಂತೆ ಮಾತನಾಡಿದೆ. ನನ್ನ ಬುದ್ಧಿಯಿಂದ ಪರಿಶ್ರಮ ಪಟ್ಟು ಈ ಜ್ಞಾನ ಪಡೆದೆ, ಅದನ್ನು ಕೊಡ್ತಾ ಇದ್ದೇನೆ. ನಾನು ನನ್ನದು. ಮತ್ತು ಒಂದು ಲೌಕಿಕ ಫಲಗಳು, ಇನ್ನೊಂದು ಆಧ್ಯಾತ್ಮಿಕ ಸಾಧನೆ. ಈ ಕಬಲು ದಾರಿಯಲ್ಲಿ ನಿಂತವನಿಗೆ ಒಮ್ಮೆ ತಕ್ಕಡಿ ಭಾರ ಅತ್ತ, ಒಮ್ಮೆ ಇತ್ತ. ದುಡ್ಡು ಬರ್ತದೆ, ಗೌರವ ಬರ್ತದೆ, ಇದು ಬೇಕು ಜೀವನಕ್ಕೆ. ಸಾಂಸಾರಿಕ ಬೇಡಿಕೆಗಳು, ಸುಖವಾಗಿ ಇರಬೇಕು, ಲೌಕಿಕವಾಗಿ ಆಢ್ಯ ಅನ್ನಿಸ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಗೆರೆ ದಾಟಿ ಸ್ವಲ್ಪ ಆಚೆ ಹೋದರೆ ಹೆಚ್ಚು ಲೌಕಿಕ ಸುಖ ಪ್ರಾಪ್ತಿ. ಆವಾಗೋ ಇವಾಗೋ ಒಳಗಿನ ಪ್ರಜ್ಞೆ, ಅಂತಃಸಾಕ್ಷಿ ಎಚ್ಚರಿಸ್ತದೆ, ಹುಷಾರು, ತುಂಬ ದೂರ ಹೋಗಬೇಡ, ಯು ಮೇ ರೀಚ್ ಎ ಪಾಯಿಂಟ್ ಆಫ್ ನೋ ರಿಟರ್ನ್. ಇದೆಲ್ಲ ಜೀವನಕ್ಕೆ ಬೇಕಾಗಿದ್ದು ಅನ್ನೋ ಎಚ್ಚರ ಒಳಗಿನಿಂದ ಉದಯಿಸಿದಾಗ ಆಧ್ಯಾತ್ಮಿಕವಾದ ಸಾಧನೆ ಕಡೆಗೆ ಗಮನ. ಹೀಗೆ ಒಮ್ಮೆ ಅತ್ತ, ಒಮ್ಮೆ ಇತ್ತ. ಈ ಕಡೆ ಓಲಾಡೋ ತಕ್ಕಡಿ, ಹೀಗೆ ಓಲಾಡೋ ತಕ್ಕಡಿಯಲ್ಲಿ ಅನೇಕರ ತಕ್ಕಡಿ ಮುಗ್ಗರಿಸೋ ಸಾಧ್ಯತೆ. ಆಧ್ಯಾತ್ಮಿಕ ಸಾಧನೆಯ ಮುಸುಗಿನಲ್ಲಿ ಲೌಕಿಕ ಸ್ವಾರ್ಥದ ಬೆಳವಣಿಗೆ, ಇದನ್ನು ಪೋಷಿಸ್ತಕ್ಕಂಥ ಒಂದು ಆವೇಗ ಬರಲಿಕ್ಕೆ ಸಾಧ್ಯ. ಅಂಥ ಸಂದರ್ಭದಲ್ಲಿ ನಮಗೆ ಎಚ್ಚರ ತರಿಸುವಂತಹ ಕಥೆ ಇದು. ಈ ಕಥೆಯನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಮತ್ತೊಂದು ಕಾರಣ. ಇಲ್ಲಿಗೆ ಇವತ್ತಿನ ಈ ಅನುಸಂಧಾನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ನಮಸ್ಕಾರ ಗುರುಗಳೇ, ಶ್ರೀನಿವಾಸ್ ಪಟ್ವಾರಿ. ಶ್ರೀನಿವಾಸ್ ಅವರು ನಮಸ್ಕಾರ. ತುಂಬಾ ನಮಸ್ಕಾರ. ನಾನು ಆಕ್ಚುಲಿ ಲೇಟ್ ಆಗಿ ಜಾಯಿನ್ ಆದೆ, ಬಟ್ ನಾನು ಅನ್ಕೊಂಡೆ ಬೆಟರ್ ಲೇಟ್ ದನ್ ನೆವರ್ ಅಂತ. ಮೈ ರೆಕಾರ್ಡಿಂಗ್ ಐ ಲಿಸನ್ ಟು ಲೇಟರ್, ಬಟ್ ಅದ್ಭುತವಾಗಿತ್ತು. ಅದು ಏನು ಜನ್ಮದಿಂದ ಜನ್ಮ ಯಾಕೆ ನಡೆಯುತ್ತೆ, ಪರಮಾತ್ಮನ ಅವೇರ್ನೆಸ್ ಇರೋದು ಎಷ್ಟು ಇಂಪಾರ್ಟೆಂಟ್. ತುಂಬಾ ಚೆನ್ನಾಗಿ ಹೇಳಿದ್ರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಥ್ಯಾಂಕ್ ಯು. ಬಹಳ ಚೆನ್ನಾಗಿತ್ತು ಆಚಾರ್ಯ, ಬಹಳ ಚೆನ್ನಾಗಿತ್ತು. ಯಾವಾಗಲೂ ಈ ಕಥೆನ ನೆನಪು ಮಾಡ್ಕೊತಾ ಇರ್ಬೇಕು ದಿನಾಗ್ಲೂ. ಹೌದಮ್ಮ, ನಿಜ. ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಧನ್ಯವಾದ. ಆಯಿತು, ಮತ್ತೇನು ಪ್ರಶ್ನೆಗಳಿಲ್ಲ ಅಂತಾದರೆ ಇವತ್ತಿನ ಅನುಸಂಧಾನವನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲ ಸದ್ಭಕ್ತರಿಗೆ ಸಾದರ ಪ್ರಣಾಮಗಳು. ನಮಸ್ಕಾರ.